ಉಪ್ಪಿನಕಾಯಿ ಅಂದರೆ ತಕ್ಷಣವಾಗಿ ಎಲ್ಲರ ಬಾಯಲ್ಲೂ ಕೂಡ ನೀರು ಬರುತ್ತೆ. ಅದರಲ್ಲೂ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಬನ್ನಿ ಹಾಗಾದರೆ ಇವತ್ತು ಸಾಂಪ್ರದಾಯಿಕವಾಗಿ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಹಾಕೋದು ನೋಡೋಣ. ನೋಡಿ, ಒಂದಷ್ಟು ಮಾವಿನ ಮಿಡಿಗಳನ್ನ ನಾನು ತೊಗೊಂಡಿದ್ದೀನಿ. ಇದು ಅಪ್ಪೆ ಮಿಡಿ ಅಂತೂ ಅಲ್ಲ, ಇದು ಬೇರೆ ರೀತಿ ಮಾವಿನಕಾಯಿ ಮಿಡಿ. ಇದು ಸಾಧಾರಣವಾಗಿ ಮಲೆನಾಡಿನಲ್ಲಿ ಹಳ್ಳದ ಸಾಲಲ್ಲಿ ಹಾಗೆ ತೋಟಗಳಲ್ಲಿ ಸಾಧಾರಣವಾಗಿ ಸಿಗುವಂತಹ ಮಾವಿನಕಾಯಿ ಮಿಡಿ. ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲೂ ಕೂಡ ಉಪ್ಪಿನಕಾಯಿ. ಮಾವಿನಕಾಯಿ ತೊಟ್ಟು ತೆಗೆಯುವಾಗ ಸ್ವಲ್ಪ ತೊಟ್ಟನ್ನು ಬಿಟ್ಟು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕಾಗತ್ತೆ. ಅದರ ಒಂದು ಸೋನೆ ಇರುತ್ತಲ್ವ ಮಾವಿನಕಾಯಿದು, ಅದು ತುಂಬ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿಗೆ. ನೋಡಿ, ಎಲ್ಲನೂ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ತೊಳೆದು ಇದನ್ನು ಫ್ಯಾನ್ ಕೆಳಗೆ ಒಣಗಿಸ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ನೀರಿನಂಶ ಇರಬಾರ್ದು, ಹಾಗಾಗಿ ಚೆನ್ನಾಗಿ ಇದನ್ನು ಒಂದ್ಸರಿ ಒರೆಸ್ಕೊಳ್ಳೋದು ಒಳ್ಳೆಯದು. ಉಪ್ಪಿನಕಾಯಿ ಜಾರ್ನಲ್ಲಿ ನಾನು ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋರು ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಅಥವಾ ಗಾಜಿನ ಒಂದು ಕಂಟೈನರ್ ಇದ್ದರೆ ಅದರಲ್ಲೂ ಕೂಡ ಹಾಕಿಡ್ಬೋದು. ಆದಷ್ಟು ಹೆಚ್ಚು ಕಾಲ ಉಪ್ಪಿನಕಾಯಿ ಇಡೋದ್ರಿಂದ ಗಾಜು ಅಥವಾ ಪಿಂಗಾಣಿನ ಬಳಸೋದು ಒಳ್ಳೆಯದು. ನೋಡಿ, ತಳಭಾಗದಲ್ಲಿ ಒಂದು ಹಿಡಿಯಷ್ಟು ಉಪ್ಪು, ಆನಂತರ ಮಾವಿನಕಾಯಿ, ಮತ್ತೆ ಒಂದು ಸ್ಟೆಪ್ ಉಪ್ಪು, ಹಾಗೆ ಮಾವಿನಕಾಯಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 150ರಿಂದ 170 ಮಾವಿನ ಮಿಡಿ ಇರ್ಬೋದು. ಇದಕ್ಕೆ 1 kgಯಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ. ಇದು ಜಾಸ್ತಿ ಇದೆ ಮಾವಿನಕಾಯಿ, ಅದರಿಂದ ಉಳಿದಿರೋದನ್ನ ಬೇರೆ ಒಂದು ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ನೋಡಿ, ಜಾರ್ ಮೇಲ್ಗಡೆ ಒಂದು ಬಿಳಿ ಬಟ್ಟೆ ಹಾಕಿ ಅದರ ಮೇಲ್ಗಡೆ ಮುಚ್ಚಳ ಇಟ್ಟು ಇನ್ನೂ ಒಂದು ಬಟ್ಟೆ ಹಾಕಿ ನಾನು ಟೈಟಾಗಿ ಕಟ್ತಾ ಇದ್ದೀನಿ. ಇದನ್ನು ಒಂದು 3-4 ದಿವಸ ನೀವು ಮುಟ್ಟೋದಕ್ಕೆ ಹೋಗಬೇಡಿ. ಅದಾಗೆ ಉಪ್ಪೆಲ್ಲ ಚೆನ್ನಾಗಿ ಕರಗಿ ಮಾವಿನ ಮಿಡಿ ಸೈಜ್ ಇರುತ್ತಲ್ವ, ಅದು ಕಡಿಮೆ ಆಗಿರುತ್ತೆ. ಹಾಗಾಗಿ ನಾನು ಇದನ್ನು ಒಂದು 7ರಿಂದ 8 ದಿವಸದ ನಂತರ ತೆಗಿತಾ ಇದ್ದೀನಿ. ನೋಡಿ, ಗಟ್ಟಿಯಾಗಿ ಕಟ್ಟಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಒಂದು ದಿವಸ ನೀವು ಬೇಕಾದರೆ ಇದು ಮುಚ್ಚಳನ ತೆಗೆದು ಒಂದ್ಸರಿ ನೀಟಾಗಿ ಒಂದು ಮರದ ಸೌಟಿಂದ ಕೈ ಆಡಿಸಿ ಇಡ್ಬೋದು. ನೋಡಿ ಫ್ರೆಂಡ್ಸ್, ಇದಕ್ಕೆ 10 ದಿವಸ ಆಗಿದೆ. ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡೋಣ. ಇದರ ಮುಚ್ಚಳನ ಈಗ ತೆಗಿತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ, ಉಪ್ಪೆಲ್ಲ ಚೆನ್ನಾಗಿ ಕರಗಿದೆ. ಮಾವಿನಕಾಯಿ ಸೈಜ್ ನೋಡಿ ಸಣ್ಣದಾಗಿದೆ. ನೋಡ್ತಾ ಇದ್ದಿರಲ್ಲ, ಪೂರ್ತಿಯಾಗಿ ಕರಗಿದೆ. ಈಗ ಉಪ್ಪು ನೀರನ್ನು ಮತ್ತು ಮಾವಿನಕಾಯಿನ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ನೋಡಿ, ಉಪ್ಪು ನೀರನ್ನೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಮಾವಿನಕಾಯಿ ಮಿಡಿನೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೀರೆಲ್ಲ ಉಪ್ಪು ನೀರೆಲ್ಲ ಚೆನ್ನಾಗಿ ಇಳಿಬೇಕು. ನೋಡಿ, ಒಂದು ದಪ್ಪ ಇರುವಂತಹ ಕಾಟನ್ ಬಟ್ಟೆ ಮೇಲೆ ಈ ಮಾವಿನಕಾಯಿ ಮಿಡಿನ ಹಾಕ್ಕೊಂಡು ಅದರಲ್ಲಿರುವಂತಹ ನೀರಿನಂಶನೆಲ್ಲ ಈ ರೀತಿ ಪ್ರೆಸ್ ಮಾಡಿ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ನೀವು ಸಿಸ್ಟಮ್ಯಾಟಿಕ್ಕಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಅದು 4ರಿಂದ 5 ವರ್ಷ ಆದ್ರೂ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಮಾವಿನ ಮಿಡಿಯಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ವ ಉಪ್ಪು ನೀರು, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಕುದಿಬೇಕು ಅಂದರೆ ಕುದ್ದು ಇದು ಅರ್ಧದಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಬೇಕು. ಅಷ್ಟರೊಳಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆನ ಬಿಸಿಗಿಟ್ಕೊಂಡು ನೋಡಿ, ಈ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಅರ್ಧ ಕಪ್ ತೊಗೊಂಡಿದ್ದೀನಿ, ಜೀರಿಗೆ 3/4 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಘಮ್ ಅನ್ನೋವರೆಗೆ ಹಾಗೆ ಚಟಪಟ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಜೀರಿಗೆ ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ. ಈಗ ಇದನ್ನು ಕೂಡ ಆ ಪ್ಲೇಟ್ಗೇನೆ, ಸಾಸಿವೆ ಹಾಕ್ಕೊಂಡಿರುವಂತಹ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1/4 ಕಪ್ನಷ್ಟು ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಕೂಡ ಮಸಾಲೆಗಳನ್ನ ಸಪ್ರೇಟಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಉಪ್ಪಿನಕಾಯಿ. ಯಾಕಂದರೆ ಎಲ್ಲ ಮಸಾಲೆಗಳಿಗೂ ಕೂಡ ಅದರದ್ದೇ ಆದ ಹುರಿಯೋದಕ್ಕೆ ಟೈಮ್ ಬೇಕಾಗತ್ತೆ. ಎಲ್ಲನೂ ಒಟ್ಟಿಗೆ ಹುರ್ಕೊಳ್ಳೋಕ್ಕಿಂತ ಈ ರೀತಿ ಸಪ್ರೇಟಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ನೋಡಿ, ಮೆಂತ್ಯ ಕೂಡ ಹುರಿದಾಗಿದೆ. ನೋಡಿ, ಕುದೀತಾ ಇದೆ ಉಪ್ಪು ನೀರು, ಅರ್ಧ ಆಗಿದೆ ಕ್ವಾಂಟಿಟಿಗೆ. ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ. ಇದು ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರೊಳಗೆ ಈ ಮಸಾಲೆಗಳನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ಹುರಿದಿಟ್ಕೊಂಡಿರುವಂತಹ ಮೆಂತ್ಯ, ಜೀರಿಗೆ ಹಾಗೆ ಸಾಸಿವೆ ಇದಿಷ್ಟು ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಉಪ್ಪು ನೀರು ಕೂಡ ತಣ್ಣಗಾಗಿದೆ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಈ ಕಪ್ನಲ್ಲಿ 1 ಕಪ್ನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 100 ಗ್ರಾಮ್ನಷ್ಟು ಇರ್ಬೋದು ಈ ಕಪ್ನಲ್ಲಿ. ಈ ಚಮಚದಲ್ಲಿ 1.5 ಚಮಚದಷ್ಟು ಜೀರಿಗೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಲ್ಲ ಅನ್ನೋರು ಖಾರ ಪುಡಿನೇ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪುಡಿ ಇಂಗನ್ನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹುರಿದು ಪುಡಿ ಮಾಡಿರೋ ಜೀರಿಗೆ, ಸಾಸಿವೆ, ಮೆಂತ್ಯ ಪುಡಿಯನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ.
ರುಬ್ಬೋದಕ್ಕೆ ನಾವಿಲ್ಲಿ ಉಪ್ಪು ನೀರನ್ನ ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನೇ ಹಾಕೋಬೇಕು, ಬೇರೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೋಬಾರ್ದು. ನೋಡ್ತಾ ಇದ್ದೀರಲ್ಲ, ಇಷ್ಟು ತೆಳುವಾಗಿ ನೀವು ರುಬ್ಕೋಬೇಕಾಗತ್ತೆ. ತುಂಬ ತೆಳು ಮಾಡ್ಕೋಬಾರ್ದು, ಗಟ್ಟಿ ಆದರೆ ಇನ್ನೂ ಸ್ವಲ್ಪ ಉಪ್ಪು ನೀರು ಸೇರಿಸ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಮಸಾಲೆ ಹಾಗೆ ಮಿಡಿ ಮಾವಿನಕಾಯಿನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒರೆಸಿಟ್ಕೊಂಡಿರುವಂಥ ಮಾವಿನಕಾಯಿನ. ಈಗ ಇದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಸ್ವಲ್ಪ ಉಪ್ಪು ನೀರನ್ನ ಹಾಕಿ ತೊಳೆದು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸರಿ ಎಲ್ಲನೂ ಹೊಂದ್ಕೋಬೇಕು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಪಾತ್ರೆಯಲ್ಲೂ ಕೂಡ ನೀರಿನಂಶ ಇಲ್ಲದೆ ಇರೋ ಹಾಗೆ ನೋಡ್ಕೋಬೇಕು. ಅದನ್ನು ಗಮನದಲ್ಲಿಟ್ಕೊಂಡು ಉಪ್ಪಿನಕಾಯಿ ಮಾಡಿದ್ರೆ ವರ್ಷಾನುಗಟ್ಟಲೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಉಪ್ಪಿನಕಾಯಿ ಜಾರ್ಗೆ ಉಪ್ಪಿನಕಾಯಿನ ಹಾಕಿಡ್ತಾ ಇದ್ದೀನಿ. ಇದು ಲಾಂಗ್ ಪ್ರೋಸೆಸ್ ಅನಿಸ್ಬೋದು ನಿಮಗೆ, ಆದರೆ ಈ ರೀತಿಯಾಗಿ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಒಂದು 4ರಿಂದ 5 ವರ್ಷ ಉಪ್ಪಿನಕಾಯಿ ಕೆಡದ ಹಾಗೆ ಚೆನ್ನಾಗಿಡ್ಬೋದು, ಬೇಕಾದಾಗ ಉಪಯೋಗಿಸ್ಕೋಬೋದು. ಈಗ ಮತ್ತೆ ಉಪ್ಪಿನಕಾಯಿಗೆ ನಾನು ಇದೇ ರೀತಿಯಾಗಿ ಒಂದು ಬಟ್ಟೆ ಇಟ್ಟು ಅದರ ಮೇಲೆ ಮುಚ್ಚಳ ಇಟ್ಟು ಗಟ್ಟಿಯಾಗಿ ಕಟ್ಟಿ ಎತ್ತಿ ಇಡ್ತಾ ಇದ್ದೀನಿ. ಇದನ್ನು ಈಗಿಂದನೇ ನೀವು ಉಪಯೋಗಿಸ್ಬೋದು. ಇದು ಹಳತಾ ಆದ ಹಾಗೇನೂ ಉಪ್ಪಿನಕಾಯಿ ಟೇಸ್ಟು ತುಂಬಾ ಚೆನ್ನಾಗಾಗತ್ತೆ. ಇದರ ಒಂದು ಸ್ಮೆಲ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಇದೇ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.